ಇವತ್ತು ಮಾತಾಡುವಂಥ ವಿಷಯ ಪ್ಯಾರಲಿಸಿಸ್ ಹೇಗಾಗುತ್ತೆ. ಪ್ಯಾರಲಿಸಿಸ್ ಆದಾಗ ಅದನ್ನು ನಾವು ಹೊಡೆದ ತಕ್ಷಣ ಏನು ಮಾಡಿದ್ರೆ ನಮ್ಮ ಕಂಟ್ರೋಲ್ ಬರುತ್ತೆ ಅನ್ನುವಂಥದ್ದು ಇವತ್ತು ಪ್ಯಾರಲಿಸಿಸ್ಸು ಕಾನ್ಸೆಪ್ಟ್. ನೋಡಿ ವೀಕ್ಷಕರೇ, ಎಷ್ಟೋ ಜನ ಪ್ಯಾರಲಿಸಿಸಲ್ಲಿ ಬಳಲ್ತಾ ಇದ್ದಾರೆ, ಎಲ್ಲೋದ್ರೂ ವಾಸಿ ಆಗ್ತಾ ಇಲ್ಲ. ಹೊಡೆದ ತಕ್ಷಣ ಏನೋ ತಲೆ ಕೋಮಾ ಸ್ಟೇಜ್ಗೆ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಡಾಕ್ಟ್ರಿಗೆ ಗೊತ್ತಾಗಲ್ಲ ಪ್ಯಾರಲಿಸಿಸ್ ಆಗಿದೆ ಅಂತ. ಕೈಕಾಲು ಎಳ್ಕೊಂಡ ಮೇಲೆ ಮಾತ್ರ ಗೊತ್ತಾಗುತ್ತೆ ಇವ್ರಿಗೆ ಲಕ್ಕವಾಗಿದೆ ಅಂತ, ಅದುವರೆಗೂ ಅವರಿಗೆ ಗೊತ್ತಾಗೋದಿಲ್ಲ. ನಾನು ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ಯಾರಲಿಸಿಸ್ಸು ಅವ್ರಿಗೇನಾದರೂ ಅನ್ಕಾನ್ಸಸ್ ಆಗಿ ಬಿದ್ದರೆ ಸುಮಾರಾಗಿ ಒಂದು 50 ml ಅಷ್ಟು ಕೊಬ್ಬರಿ ಎಣ್ಣೆನ ಹೊಟ್ಟೆ ಕುಡಿಸಿದ್ರೆ ಸೆಲ್ಸ್ ಡೌನ್ ಆಗೋದಿಲ್ಲ. ನೀವು ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗೋ ಗಂಟಾದ್ರೂ ಸೆಲ್ಸ್ ಡೌನ್ ಆಗೋದಿಲ್ಲ. ಹೊಡೆದ ತಕ್ಷಣ ನೀವು ಅಲೋಪತಿ ಹಾಸ್ಪಿಟ್ಲಿಗೆ ಕರ್ಕೊಂಡೇನಾದರೂ ಹೋದರೆ ಇಮ್ಮಿಡಿಯೇಟ್ಲಾಗಿ ಸಾವನ್ನು ಭಯನ ತೋರಿಸ್ತಾರೆ, ತಲೆ ಆಪ್ರೇಷನ್ ಮಾಡ್ತಾರೆ. ತಲೆ ಆಪ್ರೇಷನ್ ಮಾಡಬೇಕಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ 20 ಲಕ್ಷ 30 ಲಕ್ಷ ಇಷ್ಟು ನಿಮಗೆ ಅವ್ರು ಬಿಲ್ ಮಾಡ್ತಾರೆ. ಸಾಯ್ಬೋದು ಇಲ್ಲ ಬದುಕ್ಬೋದು, ಅವ್ರ ಹೊಣೆಯನ್ನು ಅವರೇನು ತಲೆ ಮೇಲೆ ಹಾಕ್ಕೊಳ್ಳೋದಿಲ್ಲ. ಆಯುರ್ವೇದದಲ್ಲಿ ಹೊಡೆದ ತಕ್ಷಣ 50 ml ಕೊಬ್ಬರಿ ಎಣ್ಣೆ ಕುಡಿಸಿ ಮೈಗೂ ಬೇಕಾದ ಸ್ವಲ್ಪ ಸವರಿ ಸುಮಾರಾಗಿ ಹತ್ತತ್ರ 8 ಅವರು ಅದು ಸೆಲ್ಸ್ ಡೌನ್ ಆಗದೆ ನಮ್ಮನ್ನು ಆರೋಗ್ಯನ ನಮಗೆ ಎಫೆಕ್ಟ್ ಆಗದೆ ಇರುವಂಥ ರೀತಿಯಿಂದ ಕಾಪಾಡಿಕೊಳ್ಳುತ್ತೆ. ಆಯುರ್ವೇದದಲ್ಲಿ ಅದು ತಡೆಗಟ್ಟುತ್ತೆ, ಸೆಲ್ಸ್ ಡೌನ್ ಆಗೋಗಿ ಬಿಡೋದಿಲ್ಲ. ಕಾನ್ಸಸ್ ಮಾತ್ರ ನಮಗೆ ಗೊತ್ತಾಗೋಲ್ಲ, ಅವ್ರ ಮೈಂಡಲ್ಲಿ ಕಾನ್ಸಸ್ ಹಂಗೆ ನಾವು ಹೇಳಿದ್ದೆಲ್ಲ ಗೊತ್ತಾಗ್ತಾ ಇರುತ್ತೆ, ನಾವು ಹೇಳಿದ್ದೆಲ್ಲನೂ ಅವ್ರು ಕೇಳಿಸ್ಕೊತಾ ಇರ್ತಾರೆ. ಇಂಗ್ಲೀಷ್ ಮೆಡಿಸಿನ್ಗೆ ಹೋದ್ರೆ ಏನಾಗ್ತದೆ, ಡೈಲಿ ಹೋಗಿದ ತಕ್ಷಣ ನಿಮಗೆ ಅಲ್ಲಿ ಡ್ರಿಪ್ ಹಾಕ್ಬಿಡ್ತಾರೆ. ಡ್ರಿಪ್ ಹಾಕಿದ್ಮೇಲೆ ಯಾವ ಔಷಧಿಗಳು ಹಿಡಿಯೋದಿಲ್ಲ. ಇಂಥ ಒಂದು ಸಿಚುವೇಶನ್ನು ಇದರಲ್ಲಿ ಭಾಳ ಕೇರ್ಫುಲ್ಲಾಗಿ ಇದನ್ನು ನಾವು ಕಾಪಾಡ್ಕೋಬೇಕಾಗಿರೋದು ಪ್ಯಾರಲಿಸಿಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲೋ ಜನಕ್ಕೆ ಫಸ್ಟೇ ಬಿ ಪಿ ಇರುತ್ತೆ, ಕೋಪ ಮಾಡ್ಕೊತಾರೆ, ಟೆನ್ಷನ್ ತಗೊಬಿಡ್ತಾರೆ. ಟೆನ್ಷನ್ ತಗೊಂಡ ತಕ್ಷಣ ಕೋಮಾ ಸ್ಟೇಜ್ಗೆ ಹೊಟ್ಟೋಗ್ತಾರೆ ಒಂದು ಟೈಮ್. ಅಲ್ವೇ ಜನ ಯಾರು ಹೆಚ್ಚಿನ ರೀತಿಯಿಂದ ಪಾರಾಮ್ಕೋಳಿನ ಬಳಸ್ತಾರೋ, ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಚಿಕನ್ನು, ಪಾರ್ಟಿಲಿ ಚಿಕನ್ನು, ಹೋಟೆಲ್ ಚಿಕನ್ನು ತಿನ್ನುವಂಥವ್ರಿಗೆ 18 ವರ್ಷ 20 ವರ್ಷ ಹುಡುಗರು ಕೂಡ ಸಹ ಇವಾಗ ಪ್ಯಾರಲಿಸಿಸ್ ಆಗ್ತಾ ಇದೆ. ಒಂದು ದಿನಕ್ಕೆ ಬಂದು 1,600 ಜನ ಡೈಲಿ ನಾವು ಕೇಳ್ಪಡ್ತಾ ಇರ್ತೀನಿ, ಇಷ್ಟು ಜನಕ್ಕೆ ಪ್ಯಾರಲಿಸಿಸ್ ಆಗ್ತಾ ಇರುತ್ತೆ. ಕೋಪ ಯಾರಿಗೆ ತಾಳ್ಮೆ ಇರ್ತದೆ ಅವರಿಗೆ ಪ್ಯಾರಲಿಸಿಸ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಹೆಚ್ಚಿನ ರೀತಿಯಿಂದ ಹೈ ಟೆನ್ಷನ್ ತಗೊಳ್ಳೋಕೆ ಹೋದಾಗ ಚಿಕ್ಕ ಮಿದ್ಲೆಗೆ ಹೋಗಿ ಟಚ್ ಆಯಿತು ಅಂದರೆ ಅವ್ರು ಕೋಮಾ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಆವಾಗ ಪ್ಯಾರಲಿಸಿಸ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ನಿಮ್ಮ ಏನೇ ಪ್ಯಾರಲಿಸಿಸ್ ಆಗಬಾರ್ದು ಅನ್ನೋಂಗಿದ್ರೆ ಪಾರಾಮ್ಕೋಳಿನ ಬಳಸೋದು ಕಮ್ಮಿ ಮಾಡಿ, ಮತ್ತು ಹೈ ಟೆನ್ಷನ್ ಜಾಸ್ತಿ ತಗೊಳ್ಳೋದನ್ನು ಕಮ್ಮಿ ಮಾಡಿ. ಆ ರೀತಿ ಮಾಡಿಕೊಂಡ್ರೆ ಪ್ಯಾರಲಿಸಿಸ್ ಬರೋಕ್ಕೆ ಚಾನ್ಸಸ್ ಇಲ್ಲ. ನೀವೇನಾದರೂ ಅಕಸ್ಮಿಕ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಎಲ್ಲ ಮೆಡಿಸಿನ್ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ ಅಂದರೆ ಮತ್ತೆ ಪ್ಯಾರಲಿಸಿಸ್ ಆಗುತ್ತೆ. ಯಾವಾಗ ಬೇಕಾದ ಅದನ್ನು ಅಟ್ಯಾಕ್ ಮಾಡ್ಬೋದು. ತಾತ್ಕಾಲಿಕವಾದ ಮೆಡಿಸಿನ್ ಅದು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡುತ್ತೆ, ಯಾವ ರೀತಿಯಲ್ಲಿ ಬೇಕಾದರೂ ಅಟ್ಯಾಕ್ ಮಾಡುತ್ತೆ. ಏಟ್ ಬಿದ್ದ ಮೇಲೆ ನೀವು ಎಚ್ಚರಿಸ್ಕೊಂಡ್ರೆ ಪ್ರಯೋಜನ ಇರಲ್ಲ. ಅದೇ ನೀವು ಆಯುರ್ವೇದಕ್ಕೆ ಹೋಗಿ ನೀವು ಮೆಡಿಸಿನ್ ತಗೊಂಡ್ರೆ ಮತ್ತೆ ಪ್ಯಾರಲಿಸಿಸ್ ಆಗೋದೇ ಇಲ್ಲ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟದ್ದು ವ್ಯಾಧಿ ಹಾರ್ಮೋನ್ಸಲ್ಲಿ ನಮ್ಗೆ ಇನ್ಬ್ಯಾಲೆನ್ಸ್ ಆಗಿ ಬ್ಲಡ್ ಯಾವಾಗ ಕ್ಲಾಟ್ ಆಗ್ತದೋ ಅದನ್ನು ಹೋಗಿ ಇದು ಟಚ್ ಮಾಡುತ್ತೆ ಆಯುರ್ವೇದ. 2 ದಿನ ಲೇಟ್ ಆದರೂ ಕೂಡ ಅದನ್ನು ವಾಟರ್ ಮಾಡುತ್ತೆ. ಅದನ್ನ ಹಾಳು ಮಾಡೋ ಶಕ್ತಿ ಇರೋದು ಆಯುರ್ವೇದಕ್ಕೆ ಮಾತ್ರ. ನೀವು ಇಂಗ್ಲೀಷ್ ಮೆಡಿಸಿನ್ ಹೋದಾಗ ಡೋಸ್ ಹೆವಿ ಮಾಡಿ ಮಾತ್ರೆಗಳು ಕೊಡ್ತಾರೆ. ಅದರಿಂದ ಈಚೆಗೆ ಬರಬೇಕಾದ್ರೆ
ತಿರ್ಗಾ ಮತ್ತೆ ಪ್ಯಾರಲಿಸ್ ಅತಿ ಮೀರಿ ಏನಾದರೂ ಅಲ್ಪ ಸ್ವಲ್ಪ ವಾಸಿ ಆದರೆ ಮತ್ತೆ ಹೊಡೆಯುತ್ತೆ. ಹಾಗಾಗಿ ಈ ಪ್ಯಾರಲಿಸಿಸ್ ಅಂತಕ್ಕಂಥದ್ದನ್ನು ನೀವು ಜೋಪಾನವಾಗಿ ಕಾಪಾಡ್ಕೋಬೇಕಾದ್ರೆ ನಿಮ್ಮ ತಾಳ್ಮೆ ಮುಖ್ಯ. ಎಷ್ಟೋ ತಾಳ್ಮೆಯಿಂದ ನೀವು ಅದನ್ನು ಕಾಪಾಡ್ಕೊಬತ್ತೀರೋ ಆ ವ್ಯಾಧಿಗೆ ನಿಮ್ಮ ದೇಹನ ತುತ್ತು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇರೋದಿಲ್ಲ. ಯಾರ ಮನೆಯಲ್ಲಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಜಾಸ್ತಿ ಬಳಸ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ಯಾರಲಿಸಿಸ್ ಆಗೋಕ್ಕೆ ಅಷ್ಟೊಂದು ಸಾಧ್ಯತೆ ಇರೋದಿಲ್ಲ. ಈ ಜೀರಿಗೆ ಮೆಣಸು ಬಿಟ್ಟು ಅತಿ ಜಾಸ್ತಿ ಮನೆಯಲ್ಲಿ ಮಟನ್ನು, ಚಿಕನ್ನು ಜಾಸ್ತಿ ಬಳಸುವಂಥವ್ರ ಮನೆಯಲ್ಲಿ ಕೂಡ ಈ ಒಂದು ಪರಿಣಾಮ ಬೀರುವಂಥದ್ದಕ್ಕೆ ಚಾನ್ಸಸ್ ಇದೆ. ಇವತ್ತು ಚಿಕನ್ನು ಅಂತಕ್ಕಂಥದ್ದು ಮಾಡಿಬಿಟ್ಟಿದ್ದಾರೆ, ಡಾಕ್ಟ್ರುಗಳೇ ಮಾಡಿಬಿಟ್ಟಿರುವಂಥದ್ದು ಬಿಸ್ನೆಸ್ಗೋಸ್ಕರ. ಇಂಜೆಕ್ಷನ್ ಕೊಡ್ತಾರೆ, ವ್ಯಾಕ್ಸ್ ಅಲ್ಲೇ ಉಳ್ಕೊಂಡಿರುತ್ತೆ. ಚಿಕನ್ ಬೇಕು ಅಂತ ಹೋದಾಗ ವ್ಯಾಕ್ಸ್ ಸಮೇತ ಹೊಡೆದು ಕೊಡ್ತಾರೆ, ಅದನ್ನು ಸೇರಿಸಿ ತಿಂದ್ಬಿಟ್ಟಿರ್ತೀವಿ. ತಕ್ಷಣಕ್ಕಾಗಲ್ಲ, ದಿನಕ್ರಮೇಣ ಯಾವ ರೀತಿ ಬೇಕಾದೋ ಅದು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಇಂಥ ಒಂದು ಅವಕಾಶ ಚಿಕನ್ ಅಂತಕ್ಕ ಪಾರಂ ಚಿಕನಲ್ಲಿ ಭಾಳ ಎಫೆಕ್ಟ್ ಇದೆ, ತೊಂದರೆ ಇದೆ. ಇದನ್ನು ನೀವು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಎಲ್ಲದಕ್ಕೂ ಮುಖ್ಯವಾಗಿ ಮಲಬದ್ಧತೆ ಅನ್ನೋದನ್ನು ಅದನ್ನು ಕಾಪಾಡ್ಕೊತಾ ಇರಬೇಕು. 1-2 ಸ್ಪೂನು ತುಪ್ಪ ಕುಡೀರಿ, ಮೋಷನ್ ಆಗುತ್ತೆ. ಇಲ್ಲ ಒಂದು 2 ಸ್ಪೂನು ಹಳ್ಳೆಣ್ಣೆ ಕುಡೀರಿ, ಮೋಷನ್ ಆಗುತ್ತೆ. ಮಲಬದ್ಧತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದರೆ ಇಂಥ ರೋಗಗಳು ಸ್ವಲ್ಪ ಆದಷ್ಟು ಮಣಗೋದಕ್ಕೆ ಅವಕಾಶ ಇದೆ, ಮಣಗ್ತವೆ. ನಾವೇನೂ ನಾವು ಬಳಸ್ಕೊಳ್ದಿರ ನಾವು ಏಕಾಂಗಿ ನಾವು ಇಷ್ಟ ಬಂದಾಗೆಲ್ಲ ನಾವು ಮಾಡ್ಕೊತಾ ಇದ್ದರೆ ಯಾವತ್ತೋ ಒಂದಿನ ಅದು ನಮ್ಮನ್ನು ಅಪ್ಪಳಿಸಿ ತಳ್ಳುತ್ತೆ. ಆವಾಗ ಚೇತರಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಾನು ಹೇಳಿದಿರುವಂಥ ವಿಷಯನ ನೀವು ಇದು ಗಮನದಲ್ಲಿ ಇಟ್ಕೊಂಡು ಯಾರಿಗಾದರೂ ಕೋಮಾ ಸ್ಟೇಜ್ಗೆ ಹೋಗುವಂಥ ಮಟ್ಟ, ಅವ್ರಿಗೆ ಬಿದ್ದೋಗೋದು ಹೇಳದೇ ಇರುವಂಥ ಸಿಚುವೇಶನ್ನು ಬಂದಾಗ, ಕೈಕಾಲು ಏನಾದರೂ ಮೂತಿ ಕೈಕಾಲಿನ ಎಳ್ಕೊಳ್ಳುವಂಥ ಸಂದರ್ಭ ಬಂದಾಗ ಒಂದು 50 ml ಅಷ್ಟು ಎಲ್ಲಾದರೂ ಯಾವ ಅಂಗಡಿಲಾದರೂ ಪರವಾಗಿಲ್ಲ ಕೊಬ್ಬರಿ ಎಣ್ಣೆನ ಕುಡಿಸಿದಾಗ ತಾಳ್ಮೆ ಇರುವಂಥದ್ದು ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ ಸಾಧ್ಯ. ಅದನ್ನು ಸ್ವಲ್ಪ ಸಮಯ ತಡೆಗಟ್ಟುತ್ತೆ, ಸಮಯನ ತಡೆಗಟ್ಟುತ್ತೆ. ಇಂಥ ಒಂದು ಶಕ್ತಿ ಕೊಬ್ಬರಿ ಎಣ್ಣೆಯಲ್ಲಿದೆ. ನೀವು ಆಯುರ್ವೇದಕ್ಕೆ ಹೋಗಿ ಆಯುರ್ವೇದದಲ್ಲಿ ನೀವು ನಾಟಿ ಚಿಕಿತ್ಸೆಗಳು ಪಡ್ಕೊಳ್ಳೋದ್ರಿಂದ ಈ ರೋಗನ ಸೈಡಿಗೆ ದಿನಕ್ರಮೇಣವಾಗಿ ಒಂದು ಸಲ ಹೊಡೆದ್ಬಿಟ್ರೆ ವರ್ಷಾಲ್ಗಟ್ಟಲೆ ಬೇಕು ವಾಸ ಮಾಡ್ಕೋಬೇಕಾದ್ರೆ. ಇಮ್ಮಿಡಿಯೇಟ್ಲಿ ಟ್ರೀಟ್ಮೆಂಟು ಅಂತ ಹೇಳಿದ್ರೆ ಆಯುರ್ವೇದಕ್ಕೆ ಕೊಟ್ಟೋದ್ರೆ ನೀವು ಆದಷ್ಟು ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಈ ಪ್ಯಾರಲಿಸ್ ಅಂತಕ್ಕಂಥದ್ದು ಭಾಳ ಸುಲಭ. ಶತ್ರುಗಳಿಗೂ ಕೂಡ ಬೇಡ ಈ ಪ್ಯಾರಲಿಸ್ ಅಂತಕ್ಕಂಥವ್ರು. ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಮೂಲೆಯಲ್ಲೇ ಇದ್ದಾರೆ. ಅವ್ರು ಆಗಿರ್ಬೋದು, ಹಣವಂತರು ಆಗದೇ ಇರ್ಬೋದು. 60 ಜನ ಇಂಗ್ಲೀಷ್ ಮೆಡಿಸಿನ್ ಬಗ್ಗೆನೇ ನಂಬಿಕೆ ಇಟ್ಕೊಂಡೇ ಪ್ರಯತ್ನ ಪಡ್ತಾರೆ. ಅದರಿಂದ ಹೊರಗಡೆ ಬರೋಕೆ ಆಗೋದೇ ಇಲ್ಲ ಪ್ಯಾರಲಿಸಿಸ್ಸು. ನೀವು ಬಡಿದ ತಕ್ಷಣ ಈ ಕೊಬ್ಬರಿ ಎಣ್ಣೆ ಅಂತಕ್ಕಂಥದ್ದು ಆಯುರ್ವೇದ ಅದು ತಡೆಗಟ್ಟುತ್ತೆ. ಮತ್ತೆ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಿ ನೀವು ಆಯುರ್ವೇದಕ್ಕೆ ಹೋಗೋದ್ರಿಂದ ಆದಷ್ಟು ಬೇಗ ರೋಗದಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇದೆ. ಅದು ಹೊಡೆದ ಅವ್ರು ಏನಾದರೂ ಆಕಸ್ಮಿಕವಾಗಿ ಕಾನ್ಸಸ್ಸಲ್ಲಿದ್ದರೆ ಒಂದು 15 ದಿನ ಬಿಟ್ಟು ಅವ್ರಿಗೊಂದ್ಸಲ ಮೋಷನ್ ಮಾಡಿಸಿದ್ರೆ ನರಗಳು ಒಳಗಿರ್ತಕ್ಕಂಥ ಒಂದು ಗಲೀಜಿರ್ತಕ್ಕಂಥ ನರಗಳು ನೀರೆಲ್ಲ ಹೊರಗಡೆಗೆ ಹೋಗುತ್ತೆ. ಅವ್ರ ಆರೋಗ್ಯ ಒಂದು ಉನ್ನತ ಮಟ್ಟಕ್ಕೆ ಬರ್ತದೆ, ಅವ್ರ ಕಾನ್ಸೆಪ್ಟ್ ಮೈಂಡಿಗೆ ಬರುತ್ತೆ, ಅವರಿಗೆ ಸ್ಟ್ರೆಂತ್ ಸಿಕ್ಕುತ್ತೆ ಬಾಡಿನಲ್ಲಿ. ಈ ಪ್ಯಾರಲಿಸಿಸ್ ಬಗ್ಗೆ ಭಾಳ ಕೇರ್ಫುಲ್ಲಾಗಿ ಇರಿ. 10 ವರ್ಷಗಳಾದರೂ ಕೂಡ ಪ್ಯಾರಲಿಸಿಸ್ ಹೋಗುತ್ತೆ. ಒಡೆದ ಕೈಯಲ್ಲಿ 2 ಬಿಲ್ಡಿಂಗ್ ಅಲ್ಲಾಡ್ದ ಸಾಕು, ಕರ್ಕೊಬನ್ರಿ, ನಾನು ರೆಡಿ ಮಾಡ್ತೀನಿ. 2 ಬಿಲ್ಡಿಂಗ್ ಅಲ್ಲಾಡಬೇಕು. ಅಲ್ಲಾಡಿಸಿ ಪೂರ್ತಿ ಸತ್ತೋದ್ರೆ ಸಮಯಗಳು ತಗೊಳ್ಳೋದು ಸುಮಾರಾಗಿ 3 ತಿಂಗಳು, 4 ತಿಂಗಳು, 5 ತಿಂಗಳು ಸಮಯ ತಗೊಳ್ಳುತ್ತೆ. ಬೆರಳೆಲ್ಲದ ಆಕ್ಷನ್ ಆಗಿದ್ದರೆ ಬರೀ 3 ತಿಂಗಳಲ್ಲಿ ಮಾಮೂಲಿ ಥರ ಅವ್ರು ಎದ್ದು ಓಡಾಡೋಕ್ಕೆ ಅವಕಾಶ ಆಗುತ್ತೆ. ಬೆರಳುಗಳು ಆಕ್ಷನ್ ಆಗಬೇಕು. ಒಡೆದಿರುವಂಥ ಪ್ಯಾರಲಿಸ್ ಆಗಿರುವಂಥ ಬೆರಳುಗಳು ಆಕ್ಷನ್ ಆಗಬೇಕು. ಆಕ್ಷನ್ ಆಗಿಲ್ಲ ಅಂದರೆ ವಾಸ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬೆಳ್ಳಿಲ್ಲಿ ಆಕ್ಷನ್ ಇದ್ದರೆ, ಲೈಟಾಗಿ ಆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಬನ್ನಿರಿ, 3 ತಿಂಗಳಲ್ಲಿ ಮತ್ತೆ
ಮೊದಲು ನೀವೇನಿದ್ರ ಅದಕ್ಕೆ 70% ನಿಮ್ಮ ಆ ಹುಮ್ಮಸ್ಸು ನಿಮ್ಮ ಕೈಗೆ ನಿಮ್ಮಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. 10 ವರ್ಷಗಳಾಗಿರಲಿ, ಬೆರಳು ಅಲ್ಲಾಡ್ತಾ ಇದೆ ಅಂತ ಕರ್ಕೊಬನ್ನಿ. ಅದರ ಟ್ರೀಟ್ಮೆಂಟ್ ನನ್ನ ಹತ್ರ ಇದೆ. ಆ ಟ್ರೀಟ್ಮೆಂಟ್ಗೆ ನಿಮ್ಮ ರೋಗಕ್ಕೆ ನಾನು ಗ್ಯಾರಂಟಿ